ಒಳ್ಳೆ. ಅವ್ರ ಮಾತು, ಅವ್ರ ನಡವಳಿಕೆ, ಅವ್ರ ಬುದ್ಧಿ ನನಗಂತೂ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಇಷ್ಟು ದಿನ ಇದು ನಮ್ಮನೆ ಅಂತ ಹೇಳಿ ಕೆಲಸ ಮಾಡ್ಕೊಂಡು ಖುಷಿಯಲ್ಲಿ ಇರ್ತಿತ್ತು. ದಣಿಗಳನ್ನ ನಮ್ಮ ಅಪ್ಪನೋ ಅಣ್ಣನೋ ಅಂತ ತಿಳ್ಕೊಂಡಿರ್ತಿತ್ತು. ಆದ್ರೆ ಇವಾಗ ನಾವು ಈ ಮನೆ ಆಳ್ಗಳು ಅನಿಸ್ತಿತ್ತು. ಯಾರು ಹೆಂಗೆ ಅಂದ್ರು ನಾವು ಈ ಮನೆ ಆಳ್ಗಳಲ್ದ ಕಮಲ. ನಮ್ಮ ರೀತಿಯಾಗಿ ನಾವಿರ್ಬೇಕು. ಅಪ್ಪ ಆದ್ರೂ ಅವ್ರ ಮಾತುಕತೆ ಸರಿ ಇಲ್ಲ. ಅದೇ ನಮ್ಮ ಬೋನನ್ ಕಾಣಿ ಎಲ್ಲರಿಗೆ ಎಷ್ಟು ಒಳ್ಳೆ ಮರ್ಯಾದೆ ಕೊಡ್ತಾರ. ಇವ್ರು ಇದ್ರು ಕಾಣಿ. ಇಲ್ಲಿ ಕೇಳಿ ಸವಿತಾ, ಭುವನ ನಮ್ಮಂಗೆ ಮನೆ ಕೆಲಸದವ. ಆದ್ರೆ ಅವರು ಚಿಕ್ಕ ದಣಿಗಳು. ಅವ್ರು ಎಂಥದಾರ ಮಾತಾಡೋಕೆ ಅಧಿಕಾರ ಇಲ್ಲ. ಹಾಳಾಗಿ ಹೋಗ್ಲಿ ಅಂದ್ರೆ ದಣಿಗಳಿಗಾದ್ರೂ ಗೌರವ ತಪ್ಪ ಕೆಲಸ ಮಾಡ್ತಿದ್ನಾವ. ಆ ಪಟೇಲ್ ಮನೆಗೆ ಹೋಗೋದು, ಚುಟ್ಟ ಬೀಡಿ ಸಿಗರೇಟ್ ಸೇದೋದು, ಕುಡ್ಕೊಂಡು ರಸ್ತೆ ಬದಿಗೆ ಬೀಳೋದು ಎಂತ ಒಂದು. ಅವನ್ನ ಕಂಡ್ರೆ ಅವ ದಣಿಗಳ ಮಗ ಅಂತ ಆದ್ರೂ ನಂಬಿಕೆ ಬತ್ತಾ ನಿಮ್ಗೆ? ಅಯ್ಯೋ ಕಮಲ, ನೀ ಎಂತಾರ ಮಾತಾಡು, ಮೆಲ್ಲಗೆ ಮಾತಾಡು. ದಣಿಗಳು ಕೇಳಿದ್ರೆ ಎದೆ ಹೊಡ್ಕೊಂಡು ಬಿದ್ದದಾರೆ. ಇವ ಮಾಡೋದ್ ಕಂಡ್ರೆ ಎದೆ ಹೊಡಿತಿಲ್ಯಾ? ಎಲ್ಲ ಸಮ ಆಗ್ತದೆ. ದಣಿಗಳೆಲ್ಲ ಸಮ ಮಾಡ್ತಾರೆ. ಅವ್ರಿಗೆ ನಮಗಿಂತ ಜಾಸ್ತಿ ಬೇಸರ ಇತ್ತು, ಗೊತ್ತಿತ್ತ ನಿನಗೆ? ಅವರು ದಿನ ಇದೇ ಯೋಚನೆ ಮಾಡೋದು, ಚಿಕ್ಕ ದಣಿಗಳನ್ನ ಹೆಂಗೆ ಹಾದಿಗೆ ತರೋದು ಅಂತ. ಇಂಥ ಸಮಯದಂಗೆ ನಾವು ಅವ್ರಿಗೆ ಹಿಂಸೆ ಕೊಟ್ರೆ ಎಂತ ಆಗ್ತಿದ್ದಾಳೆ? ಅಪ್ಪ ಎಂತ ನೀವು ದಣಿಗಳಿಗೋಸ್ಕರ ಆ ಕೆಟ್ಟವಂಗ್ ಪಾಪ ಅಂತ್ರಿಯಾ? ಸವಿತಾ, ಕಮಲ, ನಿಮ್ಮಿಬ್ಬರಿಗೂ ಕೈ ಮುಗಿತೆ. ದಣಿಗಳ ಮಕ ನೋಡ್ಕೊಂಡು ಸಹಿಸ್ಕೊಂಡಿದ್ದು ಬಿಡಿ. ಸ್ವಲ್ಪ ದಿನ ಎಲ್ಲ ಸಮ ಆಗ್ತದೆ. ಇನ್ಯಾವತ್ತು ಅವ್ರ ಮೇಲೆ ಬೇಸರ ಮಾಡ್ಕೊಂಡು ಈ ರೀತಿ ಮಾತಾಡಿ. ದಣಿಗಳ ಕಿವಿಗೆ ಬಿದ್ದರೆ ಅವಳು ಕೋಡಾಡ್ತಾರೆ. ದಣಿಗಳು ರಾಮ, ಇವರು ಹನುಮಂತ ಆಗಿದ್ರು ಅಂತ ಕಾಣ್ತದೆ. ಎಂತ ಭಕ್ತಿ! ಅಲ್ಲ ಅಬ್ಬಾ, ವಾಟ್ ಅ ಬ್ಯೂಟಿಫುಲ್ ಮೀಟಿಂಗ್ ಪಾಯಿಂಟ್. ಅಲ್ಲ, ಬೆಳಿಗ್ಗೆ ಆದರೆ ನಿಮಗಿಂತ ಸ್ಪೆಷಲ್ ಸ್ಪಾಟ್ಗಳನ್ನೇ ಹುಡ್ಕೋ ಕೆಲಸನಾ? ತಮಾಷೆ ಸಾಕು ರಾಕಿ, ನೀನು ತುಂಬ ಕೇರ್ಲೆಸ್ ಆಗ್ತಿದ್ಯಾ. ಅದನ್ನ ಹೇಳೋಣ ಅಂತಾನೆ ನಾನು ನಿನ್ನ ಇಲ್ಲಿ ಕರ್ಕೊಂಬಂದಿರೋದು. ನಾನು ಕೇರ್ಲೆಸ್ ಆಗ್ತಿದ್ದೀನಾ? ಏನು ಹೇಳ್ತಿದ್ದೀರಾ ಮೇಡಮ್? ಮತ್ತಿನ್ನೇನು? ಅಲ್ಲ ರಾಕಿ, ನಿನಗೆ ಈ ಆಸ್ತಿ ಮೇಲೆ ಆಸೆನೇ ಇಲ್ವಾ? ಆ ಶ್ರದ್ಧಾ ಭುವನ ಇಲ್ಲಿಂದ ಆಚೆ ಹಾಕಿ 200-300 ಕೋಟಿ ಆಸ್ತಿಗೆ ನೀನೇ ಯಜಮಾನ ಆಗಬೇಕು ಅಂತ ನಿನ್ಗೆ ಅನಿಸ್ತಾ ಇಲ್ವಾ? ಏನು ಕೇಳ್ತಿದ್ದೀರಾ ಮೇಡಮ್? ನೀವು ಕರ್ಕೊಂಬಂದಿದ್ದು ಅದಕ್ಕೆ ಅಲ್ವಾ ನನ್ನನ್ನು? ಮತ್ತು ನೀನೇನು ಮಾಡ್ತಾ ಇದೆಯಾ? ನಾಯಿನ ಸಿಂಹಾಸನದ ಮೇಲೆ ಕೂರಿಸಿದ್ರು ಅದು ಬೇರೆ ಏನೋ ಮೂಸಕ್ಕೆ ಹೋಗುತ್ತಂತೆ. ಊರ್ಮಿಳಾವೆ, ನನ್ನ ಬಾಯಿ ಮುಚ್ಚಕ್ಕೆ ಟ್ರೈ ಮಾಡಬೇಡ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.